ಮಖಾನ ಸೀಡ್ಸ್ ತೊಗೊಳ್ಳೋಣ. ಗ್ಯಾಸೇ ಹಚ್ಚಿದ್ರೆ ಬೇಗ ರೋಸ್ಟ್ ಆಗಿಬಿಡುತ್ತೆ, ಆಮೇಲೆ ಸೀದೋಗ್ಬಿಟ್ರೆ ನಮ್ಮಮ್ಮ ನನ್ನ ಹೊಡಿತಾರೆ. ಲೆಟ್ಸ್ ಡೂ ಇಟ್. ನನ್ನ ಐಸ್ ಕ್ರೀಮ್ ರೆಡಿ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೇನಪ್ಪ ಇವತ್ತು ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ, ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆ ಕಿಚನ್ನಿಂದ. ನಾನು ಕುಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಗೈಸ್. ಸೊ ಇವತ್ತು ಒಂದು ಸಿಂಪಲ್ಲಾಗಿ 4 ಇಂಗ್ರೀಡಿಯೆಂಟ್ಸ್, ಜಸ್ಟ್ 15 ಮಿನಿಟ್ಸಲ್ಲಿ ಆಗುತ್ತೆ. ಹಾರ್ಡ್ಲಿ 10 to 15 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಗೈಸ್. ಇದು ಒಂದು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಡಯಟ್ ಅಲ್ಲಿ ಯಾರ್ಯಾರಿದ್ದಾರೋ ಎಲ್ಲರೂ ಆರಾಮಾಗಿ ಗಿಲ್ಟ್ ಫ್ರೀ ಇಲ್ಲದೇ ತಿನ್ನೋವಂಥ ಐಸ್ ಕ್ರೀಮ್. ಇದು ಫುಲ್ ಹೆಲ್ದಿ ಐಸ್ ಕ್ರೀಮ್ ಗೈಸ್, ಫುಲ್ ಹೆಲ್ದಿ. ಆ್ಯಂಡ್ ಯಾರ್ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಎಲ್ಲರೂ ಆರಾಮಾಗೆ ಏನೂ ಯೋಚನೆ ಮಾಡ್ದಲೇ ಆರಾಮ್ಸೆ ತಿನ್ಬೋದು. ನಿಮಗೆ ಕ್ರೇವಿಂಗ್ಸ್ ಅದು ಇದು ಎಲ್ಲ ಆದರೆ ಹಿಯರ್ ಇಟ್ ಈಸ್. ಸೊ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ ಆ್ಯಂಡ್ ಡಯಟ್ ಮಾಡ್ತಿದ್ದೀನಿ. ನನಗೂ ಸಖತ್ ಕ್ರೇವಿಂಗ್ ಆಗ್ತಿತ್ತು ಐಸ್ ಕ್ರೀಮ್ ತಿನ್ನಬೇಕಂತ. ಸೊ ಅದಕ್ಕೆ ಇವತ್ತು ಈ ರೆಸಿಪಿನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್, ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ಆ್ಯಂಡ್ ಐಸ್ ಕ್ರೀಮ್ ಮಾಡೋಣ. ಆ್ಯಂಡ್ ಇನ್ನೊಂದು ಗೈಸ್, ನಾನು ಇದನ್ನು ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಇದನ್ನು. ಸೊ ಲಾಸ್ಟಲ್ಲಿ ನಮ್ಮಮ್ಮ ನನ್ನ ತಮ್ಮ ಎಲ್ಲರದ್ದು ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಗಾಯ್ಸ್. ಸೊ ಗಾಯ್ಸ್, ಇದನ್ನು ಮಾಡೋದಕ್ಕೆ ಸಿಂಪಲ್ಲಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಗೈಸ್. ಫಸ್ಟ್ ಇದು ಆಲ್ಮಂಡ್ಸು, ಇದನ್ನು ಓವರ್ನೈಟ್ ಸೋಕ್ ಮಾಡಿರೋದು. ಓವರ್ನೈಟ್ ಸೋಕ್ ಮಾಡಿ ಆಲ್ಮಂಡ್ಸ್ ಇದೆ. ನೆಕ್ಸ್ಟ್ ಇದು ಡೇಟ್ಸು ಗೈಸ್. ಆ್ಯಂಡ್ ದೆನ್ ಇದು ಸ್ವಲ್ಪ ಇದೊಂದು ಚೂರು ತೊಗೊಬೇಕು. ವೆಯ್ಟ್ ಲಾಸಿಗೆ ಇದು ಆ್ಯಕ್ಚುಲಿ ಕೌಂಟ್ ಆಗೋಲ್ಲ, ಸೊ ಅದಕ್ಕೆ ಸ್ವಲ್ಪನೇ ತೊಗೊಂಡಿರೋದು. ಇದು 1 ಬೌಲ್, ಇದು 1 ಬೌಲ್. ಆ್ಯಂಡ್ ಗಾಯ್ಸ್, ಡಾರ್ಕ್ ಚಾಕ್ಲೇಟ್, ನಮ್ಮ ಡಾರ್ಕ್ ಚಾಕ್ಲೇಟ್ ಇದೊಂದು ಹಾಕಬೇಕು. ಆ್ಯಂಡ್ ದೆನ್ ಇದು ಮಖಾನ ಸೀಡ್ಸ್ ಗೈಸ್. ಮಖಾನ ಸೀಡ್ಸು ಸಖತ್ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ಇದು ಮಖಾನ ಸೀಡ್ಸು. ಸೊ ಇದು ನಮ್ಮ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಗೈಸ್. ಸೊ ಗೈಸ್, ಫಸ್ಟಿಗೆ ನಾವು ಮಖಾನ ಸೀಡ್ಸ್ ತೊಗೊಳ್ಳೋಣ. ಮಖಾನ ಸೀಡ್ಸ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಇದು ರೋಸ್ಟ್ ಮಾಡ್ದಲೇ ಇದ್ರೆ ಗಾಯ್ಸ್ ಅದು ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡೋಣ. ಸೊ ಗಾಯ್ಸ್, ಫಸ್ಟು ಮಖಾನ ಹಾಕ್ಕೊಳ್ಳೋಣ. ಇದು ಒಂದು 2 ಬೌಲ್ ಗೈಸ್, 2 ಬೌಲ್ ಸಾಕು. ಅದು ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಒಂದು 5 ಜನಕ್ಕೆ ಮಾಡ್ತಾ ಇರೋದು. ಸೊ 2 ಬೌಲ್ ಹಾಕ್ತಾಯಿದ್ದೀನಿ. 2 ಬೌಲ್ ಮಖಾನನ ರೋಸ್ಟ್ ಮಾಡ್ಕೊಳ್ಳೋಣ. ಗ್ಯಾಸೇ ಹಚ್ಚಿಲ್ಲ ಗೈಸ್, ಗ್ಯಾಸ್ ಹಚ್ಚಿಲ್ಲ. ಇದು ಒಂದು 10 ಮಿನಿಟ್ಸ್, 5 to 10 ಮಿನಿಟ್ಸಲ್ಲಿ ರೋಸ್ಟ್ ಆಗುತ್ತೆ. ಸೊ ರೋಸ್ಟ್ ಮಾಡೋಣ. ನೀವು ಹೈ ಫ್ಲೇಮಲ್ಲಿ ಏನಾದ್ರು ಇಟ್ಟರೆ ಗೈಸ್ ಇಲ್ಲೇ ನಿಂತ್ಕೊಂಡೇ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಟರೆ ಇನ್ನೂ ಪರವಾಗಿಲ್ಲ, ಬಿಡ್ಬೋದು ಸ್ವಲ್ಪ ಹೊತ್ತು. ಬಟ್ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ರೋಸ್ಟ್ ಆಗಿಬಿಡುತ್ತೆ, ಆಮೇಲೆ ಸೀದೋಗ್ಬಿಟ್ರೆ ನಮ್ಮಮ್ಮ ನನ್ನ ಹೊಡಿತಾರೆ, ವೇಸ್ಟ್ ಮಾಡ್ತೀಯ ನೀನು ಅಂತ. ನೋಡಿ ಬ್ರೌನ್ ಆಗಿದೆ ಇಲ್ಲೆಲ್ಲ. ಸೊ ಒಂದು ನೋಡೋಣ, ಬರ್ತಾನೆ ಹಿಂಗಂದರೆ ಆಗಿದೆ ಅಂತ.
ಸೊ ಇದು ರೋಸ್ಟ್ ಆಗಿದೆ. ಇದನ್ನು ಆರಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು, ಗ್ರೈಂಡ್ ಮಾಡೋಕ್ಕೆ ಮುಂಚೆ. ಸೊ ಇಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಆರಬೇಕು ಗೈಸ್. ಇದು ಬಾದಾಮಿ ನೆನೆಸಿಟ್ಟಿದ್ನಲ್ಲ, ಸೊ ಈ ಸಿಪ್ಪೆನ ಪೀಲ್ ಮಾಡಬೇಕು. ಪೀಲ್ ಮಾಡಿ ಆಮೇಲೆ ಗ್ರೈಂಡ್ ಮಾಡೋಣ. ಸೊ ಬಿಡ್ಸೋಣ ಬನ್ನಿ ಫಸ್ಟ್. ಗೈಸ್, ಇಲ್ಲಿ ಡೇಟ್ಸು ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಿಮ್ಮ ಟೇಸ್ಟಿಗೆ ಪ್ರಕಾರ ಹಾಕ್ಕೊಳ್ಳಿ. ನಾನಿಲ್ಲಿ 1 ಬೌಲ್ ಹಾಕಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಗೈಸ್. ಇದನ್ನು ಇವಾಗ ಗ್ರೈಂಡ್ ಮಾಡೋಣ. ಗೈಸ್, ಒಂಚೂರು ಹಾಲು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಹಾಲು ಹಾಕಬೇಕು. ಮಿಕ್ಸಿ ಮಾಡಾಯಿತು ಗೈಸ್. ಸೊ ಗಾಯ್ಸ್, ಈಗ ಇದನ್ನು ಫ್ರೀಝರಲ್ಲಿ ಓವರ್ನೈಟ್ ಇಡಬೇಕು.
ಇದು ನಮ್ಮ ಫೈನಲ್ ಲುಕ್ ಆಫ್ ಐಸ್ ಕ್ರೀಮ್ ಗಾಯ್ಸ್. ಹೆಲ್ದಿ ಐಸ್ ಕ್ರೀಮ್. ಸೊ ಗಾಯ್ಸ್, ನನ್ನ ಐಸ್ ಕ್ರೀಮ್ ರೆಡಿ ಆಗಿದೆ. ಇವಾಗ ನಮ್ಮಮ್ಮಂಗೆ ಟೇಸ್ಟ್ ಮಾಡಿಸೋಣ. ನಮ್ಮಮ್ಮನ ಕರೆದು ಇಲ್ಲಿ ಕೂರಿಸಿದ್ದೀನಿ, ಬಾ ಅಂತ. ಟೇಸ್ಟ್ ಹಿಂಗೇನೋ ಕೊಡ್ತೀನಿ ಸರ್ಪ್ರೈಸಾಗೆ, ಟೇಸ್ಟ್ ಮಾಡೋ ಅಂತೆ ಬಾ ಅಂತ ಕರೆಸಿದ್ದೀನಿ. ಸೊ ನಮ್ಮಮ್ಮ ಇಲ್ಲಿದ್ದಾರೆ. ಇವಾಗ ಇದನ್ನು ಕೊಡೋಣ ಗೈಸ್, ಅವ್ರ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ಐಸ್ ಕ್ರೀಮ್ ನೋಡೋಕೆ ಹೆಂಗಿದೆ ಅಂತ ಹೇಳು, ಹೆಂಗೆ ಮಾಡಿದ್ದೀನಿ ಡೆಕೋರೇಷನ್ ಇದಕ್ಕೆ. ವಾವ್, ನೈಸ್. ಯಾ, ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಮಾಡ್ಲಾ ಮಾಡಿ. ಯಮ್. ಹೌದಾ? ಸೊ ನೆಕ್ಸ್ಟ್ ಟೈಮಿಂದ ಆಚೆಯಿಂದ ಐಸ್ ಕ್ರೀಮ್ ಎಲ್ಲ ತರಲ್ಲ. ನೆಕ್ಸ್ಟ್ ಟೈಮ್ ನೋ ಔಟ್ಸೈಡ್ ಐಸ್ ಕ್ರೀಮ್. ಇದೆ ಐಸ್ ಕ್ರೀಮ್ ಫುಲ್ ಹೆಲ್ದಿ, ಬೆಸ್ಟ್. ಓಕೆ ಗೈಸ್. ಸೊ ಗೈಸ್, ನೋಡಿದ್ರಲ್ಲ ಅಮ್ಮನ ರಿಯಾಕ್ಷನು ಹಂಗಿತ್ತು. ಸೊ ನನ್ನ ತಮ್ಮನೂ ಕರೆದೆ ರಿಯಾಕ್ಷನ್ ಕೊಡು ಬಾ ಅಂತ. ಅವನು ವಿಡಿಯೋಲೆಲ್ಲ ಬರಲ್ಲ ಅಂತಂದ. ಸೊ ಅದಕ್ಕೆ ಅವನು ತಗೊಳಕ್ಕಾಗಿಲ್ಲ ಗೈಸ್. ಸೊ ಅಷ್ಟೇ ಗೈಸ್. ಸೊ ದಿಸ್ ವಾಸ್ ಮೈ ಐಸ್ ಕ್ರೀಮ್ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ. ಆ್ಯಂಡ್ ದಟ್ಸ್ ಇಟ್ ಗೈಸ್. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.